ಇವತ್ತು ನಾನು ಒಂದು ರೆಸಿಪಿನ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಇವತ್ತು ನಾನು ಅವಲಕ್ಕಿ ಪೊಂಗಲ್ ಹೇಗೆ ಮಾಡೋದು ಅಂತ ಶೂಟ್ ಮಾಡೋಣ, ನಿಮಗೂ ತೋರಿಸೋಣ, ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಏನೇನು ಬೇಕು, ಹೇಗೆ ಮಾಡೋದು, ಅವಲಕ್ಕಿ ಪೊಂಗಲ್ ಜೊತೆ ಹುಣಸೆಹಣ್ಣಿಂದು ರಸ ಅಂದರೆ ಗೊಜ್ಜು, ಅದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ. ಹೆಸರು ಕಾಳನ್ನ ಅರ್ಧ ಗಂಟೆ ನೆನೆ ಇಟ್ಟು ಕುಕ್ಕರಲ್ಲಿ ಕೂಗಿಸ್ಬೇಕು. ನಾನು ಅರ್ಧ ಪಾವ್, ನೀವು ಪಾವ್ ಯೂಸ್ ಮಾಡ್ತೀರಲ್ಲ ಅದರಲ್ಲಿ ನಾನು ಅರ್ಧ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶೇಂಗಾ ಬೀಜನ ಕೂಡ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬೇಯುತ್ತೆ ಅಂತ ಅರಿಶಿನ ಹಾಕಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 5-6 ವಿಜಿಲ್ ಹೊಡಿಸ್ಬೇಕು. ವಿಜಿಲ್ ಹೊಡೆಸ್ಕೊಂಡು ಬರ್ತೀನಿ. ವಿಜಿಲ್ ಆಗಲಿ. ಹುಣಸೆಹಣ್ಣು ಗೊಜ್ಜು ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ಲಿ. ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ, ಹಿಂಗೆ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಿದ್ದೀನಿ, ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕುದಿಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು, ಬೆಲ್ಲ ಹಾಕ್ಬೇಕು. ಚೆನ್ನಾಗಿ ಕುದಿಲಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಕುದೀತಾ ಇದೆ. ನೋಡಿ ಆ ಗೊಜ್ಜು ಗಟ್ಟಿ ಆಗಬೇಕು ಅಂತ ನಾನು 2 ಸೌಟ್ ಹುರ್ಗಡ್ಲೆ ಪುಡಿ ಹಾಕ್ತಾ ಇದ್ದೀನಿ. 2-3 ಸೌಟ್ ಹಾಕಿ ಗಟ್ಟಿಯಾಗಿ ಕಲಸಿ ಅದಕ್ಕೆ ಹಾಕ್ಬೇಕು. ಲಾಸ್ಟಿಗೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೋಡಿ ಇಷ್ಟಿರ್ಬೇಕು, ಭಾಳ ನೀರು ಮಾಡ್ಕೊಬೇಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕಿ. ಆಗಲೇ ಕಲಸಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಚೆನ್ನಾಗಿ ಒಂದು 2 ನಿಮಿಷ ಕುದಿಲಿ, ಗಟ್ಟಿ ಆಗುತ್ತೆ. ಇಲ್ಲ ಆರಿದ್ಮೇಲಂತೂ ಗಟ್ಟಿ ಆಗುತ್ತೆ. ನಾವು ಪೊಂಗಲ್ ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಾಗಿರುತ್ತೆ. ಗೊಜ್ಜು ರೆಡಿ. ಅರ್ಧ ಸೌಟ್ ಸಾಂಬಾರ್ ಪುಡಿ ರೆಡಿ ಆಗೋಯ್ತು. ನಮ್ಮ ಗೊಜ್ಜು ನೋಡಿ ಆಗಿದೆ. ಈ ಬೇಳೆ ಎಲ್ಲ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಇದು ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಗೊಜ್ಜಿಗೂ ಹಾಕಿರ್ತೀವಿ. ಸೊ ನೋಡಿ ಹಾಕ್ಕೊಳ್ಳಿ. ಅವಲಕ್ಕಿನ ಒಂದು 5 ನಿಮಿಷ ನೆನೆಯಕ್ಕಿಡೋಣ. ನೋಡಿ ಕುದೀತಾ ಇದೆ.
ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ದೀನಿ. ಇವಾಗ ಮೆಣಸು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕಿದೆ ಮೇನ್, ಹಾಕಲೇಬೇಕು ನೀವು. ಮೆಣಸು ಜೀರಿಗೆ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡೋದು. ಮತ್ತು ಒಣ ಕೊಬ್ಬರಿ, ನೀವೆಷ್ಟು ಒಣ ಕೊಬ್ಬರಿ ಹಾಕ್ತೀರೋ ಅಷ್ಟು ಟೇಸ್ಟು. ನಾನೊಂದು ಅರ್ಧ ಬಟ್ಲ ಹೆಚ್ಚು ತುರಿದಿಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಣ ಕೊಬ್ಬರಿ ಮಾತ್ರ, ಮಿಸ್ ಮಾಡದೆ ಹಾಕಿ. ಇವಾಗಲೇ ಕೊತ್ತಂಬರಿ ಹಾಕ್ತೀನಿ, ಕುದಿಯೋ ಮುಂದೆ ಟೇಸ್ಟ್ ಚೆನ್ನಾಗಿ ಹೀರ್ಕೊಳುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಹೀಗೆ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಸೊ ನೋಡಿ, ನೀವು ಈ ಟ್ರಿಕ್ ಬಳಸ್ಬೋದು. ಸೀಸರ್ ತೊಗೊಂಡು ಹೀಗೆ ಮಾಡಿಬಿಡ್ಬೋದು, ಈಸಿ ಆಗುತ್ತೆ. ನಾನು ಬೊಂಬಾಟ್ ಭೋಜನದಲ್ಲಿ ಸೀಕೈ ಚಂದ್ರು ಮಾಡಿರೋದು ನೋಡಿದ್ದೆ, ಸೊ ನಾನು ಹಾಗೆ ಮಾಡ್ತೀನಿ. ಸೊ ಇವಾಗ ಅವಲಕ್ಕಿ ಹಾಕೋ. ನಾನು ಅರ್ಧ ಪಾವ್ ಹೆಸರು ಬೇಳೆಗೆ ನಾನು 1/4 ಪಾವ್ ಅವಲಕ್ಕಿ ಹಾಕ್ತಾ ಇದ್ದೀನಿ. 1/4 ಪಾವ್ ಪಾವಲ್ಲಿ ತೊಗೊಂಡಿದ್ದೀನಿ ನಾನು ಅಷ್ಟೇ. ನೋಡಿ, ಹೀಗೆ ಹಾಕೋದು ಅಷ್ಟೇ. ಭಾಳ ಈಸಿ ಇದನ್ನು ಮಾಡೋದು, ಲೈಟ್ ವೇಟ್ ಕೂಡ, ಹೆವಿ ಅನ್ಸಲ್ಲ. ನಾವು ಪ್ರತಿ ಒನ್ ವೀಕಲ್ಲಿ ಒಂದಿನ ಕಂಪಲ್ಸರಿ ಆಲ್ಮೋಸ್ಟ್ ನಾವು ಸಂಡೇ ಇಲ್ಲ ಸ್ಯಾಟರ್ಡೇ ಇದನ್ನು ಮಾಡ್ತೀವಿ. ನನಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ನಿಮಗೂ ಮಾಡಿ ತೋರಿಸೋಣ. ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು. ಖಂಡಿತ ಇಷ್ಟ ಆಗುತ್ತೆ ನಿಮ್ಮ ಮನೆಗೂ ಎಲ್ಲರಿಗೂ. ಈಗ ಅವಲಕ್ಕಿ ಪೊಂಗಲಿಗೆ ಒಗ್ಗರಣೆ ಮಾಡಬೇಕು. ಸೊ 1.25 ಸ್ಪೂನ್ ಆದರೂ ನೀವು ಆಯಿಲ್ ಹಾಕಲೇಬೇಕು. ಸ್ವಲ್ಪ ಕೈ ಬಿಟ್ಟು ಹಾಕಬೇಕು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಾಸಿವೆ, ಜೀರಿಗೆ, ಹಿಂಗೂ ಕೂಡ ಅಷ್ಟೇ, ನೀವು ತುಂಬಾ ಕೈ ಬಿಟ್ಟು ಹಾಕಬೇಕು. ನೀವು ಮೇಲೆ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು, ನಾವು ಪ್ಲೇಟಿಗೆ ಹಾಕ್ಕೊಳ್ತೀವಿ. ಸೊ ಇದಕ್ಕೆ ನಾನೇನು ತುಪ್ಪ ಹಾಕಿಲ್ಲ. ನೀವು ತುಪ್ಪ ಇದಕ್ಕೆ ಹಾಕ್ಕೊಳ್ತೀವಿ ಅಂದರೆ ನೀವು ಹಾಕ್ಕೊಳ್ಬೋದು. ಬಿಸಿಬೇಳೆ ಬಾತಿಗೆ ಹೇಗೆ ಮೇಲೆ ಹಾಕ್ತೀವೋ ಇದಕ್ಕೂ ಹಾಕ್ಬೋದು. ನೋಡಿ, ಅವಲಕ್ಕಿ ಪೊಂಗಲ್ ಗೊಜ್ಜು ರೆಡಿಯಾಗಿದೆ. ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ನೋಡಿ, ಪ್ಲೇಟಿಗೆ ಹಾಕಿದ್ದೀನಿ, ತುಪ್ಪನೂ ಹಾಕ್ಕೊಂಡಿದ್ದೀನಿ ಮೇಲೆ. ಟೇಸ್ಟ್ ನೋಡಿ ಹೇಳ್ತಾರೆ. ಚೆನ್ನಾಗಿದೆ, ಸೂಪರ್, ಥ್ಯಾಂಕ್ಸ್ ಫಾರ್ ಮೇಕಿಂಗ್. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಇದೆ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಸೂಪರ್ ಆಗಿದೆ. ನೀವು ಮನೆಯಲ್ಲೆಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.